ಅವ್ರ ಮೇಲೆ ಸುಮಾರು 20 ದಿವಸ ಹಿಂದ್ಗಡೆನೆ NDPS ಆ್ಯಕ್ಟ್ ಅಡಿಯಲ್ಲಿ ಇವತ್ತು ಪ್ರಕರಣವನ್ನು ದಾಖಲಾಗಿರುವಂಥದ್ದು. ಮುಂಬೈಯಿಂದ ಠಾಣಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವಂಥ ಪ್ರಕರಣ. ಅಲ್ಲಿ 22 ದಿವಸ ಆದಮೇಲೆ ಆ ಪ್ರಕರಣ ಬೆಳಕಿಗೆ ಬರುತ್ತೆ. ಈ ನಾರ್ಕೋಟಿಕ್ ಏನು ಸರ್ಕಾರ, ಕೇಂದ್ರ ಸರ್ಕಾರ ಇದನ್ನು ನಾರ್ಕೋಟಿಕ್ ಡ್ರಗ್ಸ್ ಅಡಿಯಲ್ಲಿ ಏನು ಲಿಸ್ಟ್ ಮಾಡಿದೆ, ಅದನ್ನು ಬ್ಯಾಂಡ್ ಡ್ರಗ್ಸನ್ನು ಇವತ್ತಿನ ದಿವಸ ಮಾರಾಟ ಮಾಡುವಂಥದ್ರಲ್ಲಿ ಇವತ್ತು ಕಾಂಗ್ರೆಸ್ಸಿನ ಬ್ಲಾಕ್ ಅಧ್ಯಕ್ಷ ಆದಂಥ ಲಿಂಗರಾಜ್ ಕಣ್ಣಿಯನ್ನು ಇವತ್ತು ಆ ಒಂದು ಮಾದಕ ದ್ರವ್ಯದ ಜೊತೆಯಲ್ಲೇ ಇವತ್ತು ಅರೆಸ್ಟ್ ಮಾಡಿರುವಂಥದ್ದು. 22 ದಿವಸ ಆದಮೇಲೆ ಈ ಪ್ರಕರಣ ಬೆಳಕಿಗೆ ಬರೋದ್ರಿಂದ ಈ 22 ದಿವಸ ನಮ್ಮ ಜಿಲ್ಲೆಯಲ್ಲಿರುವಂಥ ಪೊಲೀಸರಾಗಿರ್ಬೋದು, ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಇದನ್ನು ಎಲ್ಲೋ ಮುಚ್ಚಾಕುವಂಥ ಕೆಲಸ ಇವತ್ತು ಮಾಡಿದೆ ಅಂತ ಹೇಳಿ ಇದನ್ನು ಮೇಲ್ನೋಟಕ್ಕೆ ಇವತ್ತಿನ ದಿವಸ ಕಂಡುಬರುತ್ತೆ. ಇದರ ಹಿಂದ್ಗಡೆ ಇನ್ನೂ ಹೆಚ್ಚು ಕಾಣದ ಕೈಗಳು ಕೂಡ ಇರುವಂಥದ್ದು ಶಂಕೆ ಇರೋದ್ರಿಂದ ಕಾಂಗ್ರೆಸ್ಸಿನ ಏನು ಚುನಾವಣೆ ಸಂದರ್ಭದಲ್ಲಿ 5 ಗ್ಯಾರಂಟಿಗಳು ಭಾಳಷ್ಟು ದೊಡ್ಡ ಘೋಷಣೆಗಳನ್ನು ಮಾಡಿದರು. ಆದರೆ ನಮ್ಮ ಕಲಬುರಗಿಗೆ ಏನಂತಂದರೆ ವಿಶೇಷವಾದಂಥ ಮತ್ತೊಂದು ಗ್ಯಾರಂಟಿ ಅಂದರೆ ಇದು ಡ್ರಗ್ಸ್ ಗ್ಯಾರಂಟಿಯನ್ನು ಇವತ್ತಿನ ದಿವಸ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇರುವಂಥದ್ದು. ಕೇವಲ 6 ತಿಂಗಳಲ್ಲಿ ಜನವರಿಯಿಂದ ಜುಲೈವರೆಗೆ ಈ NDPS ಆ್ಯಕ್ಟ್ ಅಡಿಯಲ್ಲಿ ಸುಮಾರು 60ಕ್ಕಿಂತ ಹೆಚ್ಚು ಪ್ರಕರಣಗಳನ್ನು ಕಲಬುರಗಿ ನಗರದಲ್ಲಿ ಇವತ್ತು ದಾಖಲೆಯನ್ನು ಆಗಿರುವಂಥದ್ದು.